ಮೇಡಮ್ ನಾನು ರಚಿತಾರಾಮ್ನ ಮೊನ್ನೆ ಭೇಟಿಯಾದಾಗ ಹೇಳ್ತಾ ಇದ್ದೆ, ಕಲ್ಟ್ ಬಗ್ಗೆ ಮಾತಾಡ್ತಾ ಇದ್ದಾಗ ಮೇಡಮ್ ಸೇಮ್ ಬುಲ್ಬುಲ್ಲಲ್ಲಿ ನೀವು ಹೇಗೆ ಕಾಣಿಸ್ತಾ ಇದ್ದಾರೆ ಹಾಗೆ ಮಲೇಕ್ ಅವ್ರು ಕಾಣಿಸ್ತಿದ್ದಾರೆ. ಅದೇ ಕ್ಯೂಟ್ನೆಸ್ಸು, ಅದೇ ರೀತಿ ಆ ಕ್ಯಾರೆಕ್ಟ್ರ್ ಕೂಡ ಹಾಗೆ ಇರ್ಬೋದು, ಆ ಕ್ಯೂಟ್ನೆಸ್ ಅಂತ. ರಚಿತಾರಾಮು ಜಯೀದ್ ಖಾನ್ ಅವರು ಮೊದಲೇ ಲುಕ್ ಚೇಂಜ್ ಮಾಡ್ಕೊಂಡಿದ್ದಾರೆ. ರೊಮ್ಯಾಂಟಿಕ್ಕಾಗಿ ಹೀರೋ ಆಗಿದ್ದವನು ಫುಲ್ಲು ಕದರ್ ಲುಕ್ಕಿಗೆ ಬಂದುಬಿಟ್ಟಿದ್ದಾರೆ. ಈ ಸೀನು, ಈ ಕಥೆನ ಕೇಳಿದಾಗ ನಾನು ಜಯೀದ್ ಖಾನ್ ಅವ್ರ ಜೊತೆ ಆ ಥರ ಕ್ಯಾರೆಕ್ಟ್ರ್ ಹುಡುಗನ ಆಪೋಸಿಟಾಗಿ ನಿಂತ್ಕೊಂಡು ಕ್ಯಾರೆಕ್ಟ್ರನ್ನ ನಿಭಾಯಿಸ್ಬೇಕಾ ಅಂತ ಏನಾರು ಅನ್ನಿಸ್ತಾ ಮೂಮೆಂಟ್? ಅಂದರೆ ನಂಗೆ ಯಾರೇ ಸಿನಿಮಾ ಅವ್ರ ಕತೆ ಹೇಳಿದ್ರೆ ನನಗೆ ಹೀರೋ ಬಗ್ಗೆ ನಾನು ಅಷ್ಟು ಹೆಚ್ಚಾಗಿ ಅಂದರೆ ಫಸ್ಟ್ ಪ್ರಾಮುಖ್ಯತೆ ಹೀರೋಗಿರಲ್ಲ, ಕತೆಗಿರುತ್ತೆ. ಕತೆ ಮತ್ತು ಪ್ರೊಡಕ್ಷನ್ ಟೀಮ್ಗಿರುತ್ತೆ. ಅದೆರಡು ನನಗೆ ಓಕೆ ಆದರೆ ಆಮೇಲೆ ಹೀರೋಗೆ ಬರೋದು. ಸೊ ಫಸ್ಟ್ ನನಗೆ ಅನಿಲ್ ಸರ್ ಸಿನಿಮಾ ಮಾಡ್ತಿದ್ರು ಅಂತ ಗೊತ್ತಿತ್ತು. ಕಲ್ಟ್ ಅಂದರೆ ಉಪಾಧ್ಯಕ್ಷ ಟೈಮಲ್ಲೇ ಆ ಮಾತುಕತೆ ನಡೀತಾ ಇತ್ತು. ಆ ಉಪಾಧ್ಯಕ್ಷ ಸಕ್ಸಸ್ ಆಗಿ 3-4 ಮಂತ್ಸ್ ಆದಮೇಲೆ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು, ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ನಾನು ತುಂಬ ಹಿಂದೆ ಮುಂದೆ ನೋಡ್ಕೊಂಡೇ ಹೋಗಿದ್ದು. ಅಂದರೆ ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, ಹೇಗಿರ್ತಾರೋ ಏನೋ, ಬಿಕಾಸ್ ಅದೇ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ನಾವು ತುಂಬ ಸಿಂಪಲ್ ಆಗಿ ಬೆಳೆದಿರೋದು, ಅದಕ್ಕೆ ಹಿಂಗಾಗುತ್ತೋ ಅಂದರೆ ಒಂದು ರ್ಯಾಪೋ ಬೇಕಲ್ವ. ಒಂದು ಸಿನಿಮಾ ಮಾಡ್ಬೇಕಂದ್ರೆ ಒಂದು ವೈಬ್ ಮ್ಯಾಚ್ ಆಗಬೇಕು. ಸುಮ್ಮನೆ ಆ್ಯಕ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋದ್ರ ಬಗ್ಗೆ ನನಗೆ ಹೆಚ್ಚಾಗಿ ಯೋಚನೆ ಇರಲಿಲ್ಲ. ನನಗೆ ಯೋಚನೆ ಇದ್ದಿದ್ದು ನನ್ನ ಕ್ಯಾರೆಕ್ಟರ್ ಹೇಗೆ ಬರ್ದಿದ್ದಾರೆ, ಪ್ರೊಡಕ್ಷನ್ ಹೇಗಿದೆ. ಆಮೇಲೆ ಅನಿಲ್ ಸರ್ ಆಗಿರೋದ್ರಿಂದ ನನಗೆ ಒಂದು ಸ್ವಲ್ಪ ಕಂಫರ್ಟ್ ಝೋನ್ ಜಾಸ್ತಿ. ಎರಡನೇ ಸಿನಿಮಾ ಆಗುತ್ತೆ. ಓಕೆ.